ಕ್ಷಣದ 25 ಟಾಪ್ ಸುದ್ದಿಯನ್ನು ಕ್ವಿಕ್ ಆಗಿ ನೋಡ್ಕೊಂಬರೋಣ ಬನ್ನಿ. ಆಂಧ್ರ, ಕೇರಳ, ತಮಿಳುನಾಡು ಅಂತ ದಕ್ಷಿಣದಲ್ಲೇ ರೌಂಡ್ಸ್ ಹಾಕ್ತಾ ಇರೋ ಪ್ರಧಾನಿ ಮೋದಿ ಇಂದು ಕರುನಾಡಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಕಲಬುರಗಿ ಮತ್ತು ಬೆಂಗಳೂರಿಗೆ ಭೇಟಿ ನೀಡಲಿದ್ದಾರೆ. ಬೆಳಗ್ಗೆ 9:35ಕ್ಕೆ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಮೋದಿ ಆಗಮಿಸಲಿದ್ದಾರೆ. ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ 2 ಗಂಟೆ ಕಾಲ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ. ಬಳಿಕ ಮಧ್ಯಾಹ್ನ 12:10ಕ್ಕೆ ಸೊಲ್ಲಾಪುರದಿಂದ ನಿರ್ಗಮಿಸಿ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಮಧ್ಯಾಹ್ನ 1:05ಕ್ಕೆ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಮಧ್ಯಾಹ್ನ 2:10ಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದಾರೆ. ಅಲ್ಲಿಂದ ದೇವನಹಳ್ಳಿ ತಾಲೂಕಿನ ಭಟ್ರಮಾರೇನಹಳ್ಳಿಗೆ ತೆರಳಿ ಅಲ್ಲಿ ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಕೇಂದ್ರದ ಉದ್ಘಾಟನೆ ಮತ್ತು ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮ ಲೋಕಾರ್ಪಣೆ ಮಾಡಲಿದ್ದಾರೆ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೂ 3 ದಿನಗಳಷ್ಟೇ ಬಾಕಿ ಉಳಿದಿದೆ. ನಿನ್ನೆಷ್ಟೇ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಲಾಗಿದೆ. ಮೈಸೂರಿನ ಎಚ್ಡಿ ಕೋಟೆಯ ಕೃಷ್ಣಶಿಲೆಯಲ್ಲಿ ಅರುಣ್ ಕೈಚಳಕದಲ್ಲಿ ಅರಳಿರುವ ರಾಮಲಲ್ಲಾವನ್ನು ಶ್ವೇತವಸ್ತ್ರದಿಂದ ಮುಚ್ಚಲಾಗಿದೆ. ಜನವರಿ 22ರ ಸೋಮವಾರದಂದು ರಾಮಮಂದಿರ ಉದ್ಘಾಟನೆ ದಿನ ದೇಶಾದ್ಯಂತ ಕೇಂದ್ರ ಸರ್ಕಾರಿ ನೌಕರರಿಗೆ ಅರ್ಧ ದಿನ ರಜೆ ಘೋಷಿಸಲಾಗಿದೆ. ಆ ದಿನ ಮಧ್ಯಾಹ್ನ 2:30ವರೆಗೆ ರಜೆ ಇರಲಿದೆ. ಕೇಂದ್ರ ಸರ್ಕಾರದ ಸಚಿವಾಲಯಗಳು, ಇಲಾಖೆಗಳು, ಬ್ಯಾಂಕ್ಗಳು ಬಾಗಿಲು ಹಾಕಲಿವೆ. ರಾಮಮಂದಿರ ಉದ್ಘಾಟನೆಯಂದು ಉತ್ತರ ಪ್ರದೇಶದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಅಂದು ಮದ್ಯದಂಗಡಿಗಳು ಬಂದ್ ಆಗಿರಲಿವೆ. ಛತ್ತೀಸ್ಗಢ, ಹರಿಯಾಣ, ಅಸ್ಸಾಂನಲ್ಲೂ ಕೂಡ ರಜೆ ಘೋಷಿಸಲಾಗಿದೆ. ಜನವರಿ 22ರಂದು ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಮುಖ್ಯ ಯಜಮಾನರಾಗಲಿದ್ದಾರೆ. ಪ್ರಧಾನಿ ಮೋದಿ ಎಲ್ಲರ ಪರವಾಗಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಹೀಗಾಗಿ ಇಂದಿನಿಂದ ಕಠಿಣ ವ್ರತ ಆಚರಿಸಲಿರುವ ಪ್ರಧಾನಿ ಮೋದಿ ಮಂಚದ ಬದಲಿಗೆ ನೆಲದ ಮೇಲೆ ಮಲಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕಠಿಣ ವ್ರತಾಚರಣೆ ವೇಳೆ ಹಾಸಿಗೆ ಬದಲು ಚಾದರ ಬಳಸಲಿದ್ದಾರೆ. ವ್ರತದ ವೇಳೆ ಮೋದಿ ಹಣ್ಣುಗಳನ್ನು ಮಾತ್ರ ಸೇವಿಸಲಿದ್ದಾರೆ. ಜಟಾಯು ಮೂರ್ತಿಯನ್ನು ಪೂಜಿಸಲಿದ್ದಾರೆ ಎಂದು ರಾಮಮಂದಿರ ಪ್ರಧಾನ ಅರ್ಚಕ ಲಕ್ಷ್ಮೀಕಾಂತ್ ದೀಕ್ಷಿತ್ ಮಾಹಿತಿ ನೀಡಿದ್ದಾರೆ. ಶ್ರೀರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಸರಯೂ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಪ್ರಧಾನಿ ಭದ್ರತೆಗಾಗಿ ಸರಯೂ ನದಿಯಲ್ಲಿ ತೇಲುವ ಕೊಠಡಿಯನ್ನೇ ತಯಾರಿಸಲಾಗಿದೆ. ವಿಧಾನಸಭೆ ಸೋಲಿನ ಹೀನಾಯ ಸೋಲಿನಿಂದ ಕಂಗೆಟ್ಟಿರುವ ಜೆಡಿಎಸ್ ಪುಟಿದೇಳೋದಕ್ಕೆ ಸರ್ವ ಪ್ರಯತ್ನ ನಡೆಸ್ತಾ ಇದೆ. ಲೋಕಸಭಾದಲ್ಲಿ ಸಂಸದ ಪ್ರಜ್ವಲ್ ವಿರುದ್ಧ ಕೇಳಿಬಂದ ಅಕ್ರಮ ಭೂಮಿ ಆರೋಪದಿಂದ ಎಚ್ಚೆತ್ತ ದೊಡ್ಡಗೌಡರು ಮೊಮ್ಮಗನ ಡ್ಯಾಮೇಜ್ ಕಂಟ್ರೋಲ್ಗೆ ಖುದ್ದು ಅಖಾಡಕ್ಕೆ ತಾವೇ ಇಳಿದಿದ್ದಾರೆ. ಶಾಸಕ ಎಚ್ಡಿ ರೇವಣ್ಣ ಕೂಡ ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರಿದ್ರು. ಕಾಂಗ್ರೆಸ್ ಅಗತ್ಯ ಇದ್ದಾಗ ನಮ್ಮನ್ನು ಉಪಯೋಗಿಸಿ ನಂತರ ಕಾಲಕಸ ಮಾಡ್ತಾರೆ ಎಂದು ಗುಡುಗಿದ ಎಚ್ಡಿ ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಉತ್ತರ ಪ್ರದೇಶದ ರೈತರು ನೋಯ್ಡಾ ಪ್ರಾಧಿಕಾರದ ವಿರುದ್ಧ ಸಿಡಿದೆದ್ದಿದ್ರು. ದಾದ್ರಿಯಲ್ಲಿ ವಿದ್ಯುತ್ ಸ್ಥಾವರಕ್ಕೆ ಭೂಮಿ ಸ್ವಾಧೀನಪಡಿಸಿಕೊಳ್ಳುವುದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪರಿಹಾರ ಹಾಗೂ ಉದ್ಯೋಗ ನೀಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಏರ್ ಇಂಡಿಯಾದ ಮೊದಲ ಏರ್ಬಸ್ A350 ವಿಮಾನವೂ ಕೂಡ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಹೈದರಾಬಾದ್ನಲ್ಲಿ ನಿನ್ನೆ ನಾಗರಿಕ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಉದ್ಘಾಟಿಸಿದರು. ಇದು ಅತ್ಯಾಧುನಿಕ ವಿಮಾನಗಳ ಸಾಲಿಗೆ ಸೇರಿದೆ. ಉತ್ತರ ಭಾರತ ಮಹಾ ಚಳಿಯಿಂದ ತತ್ತರಿಸಿ ಹೋಗಿದೆ. ಇತ್ತ ತಮಿಳುನಾಡಿನ ನೀಲಗಿರಿ ಸುತ್ತಮುತ್ತ 0 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಇನ್ನು ಗಿರಿಧಾಮ ಊಟಿಯಲ್ಲೂ ಮುಂಜಾನೆಯಿಂದಲೇ ಭಾರೀ ಹಿಮ ಸುರಿತಾ ಇದ್ದು ಪ್ರವಾಸಿಗರು ಪರದಾಡ್ತಿದ್ದಾರೆ. 75ನೇ ಗಣರಾಜ್ಯೋತ್ಸವಕ್ಕೆ ರಾಷ್ಟ್ರ ರಾಜಧಾನಿಯಲ್ಲಿ ಸಿದ್ಧತೆ ನಡೆದಿದೆ. ದಟ್ಟ ಮಂಜಿನ ನಡುವೆಯೂ ಕೂಡ ಕರ್ತವ್ಯ ಪಥದಲ್ಲಿ ಪರೇಡ್ ಪೂರ್ವಾಭ್ಯಾಸ ನಡೆಸಲಾಯಿತು. ಎನ್ಸಿಸಿ ಸೇನಾ ಸೇರಿದಂತೆ ಹಲವು ತುಕಡಿಗಳು ತಾಲೀಮು ನಡೆಸಿದರು. ಈ ಬಾರಿ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಗಣರಾಜ್ಯೋತ್ಸವಕ್ಕೆ ಸಕಲ ತಯಾರಿ ನಡೀತಾ ಇದೆ. ಅದರ ಅಂಗವಾಗಿ ಶ್ರೀನಗರದ ಲಾಲ್ ಚೌಕ್ನಲ್ಲಿರುವ ಗಡಿಯಾರ ಗೋಪುರವನ್ನು ತ್ರಿವರ್ಣ ಧ್ವಜ ಮೂಡಿಸುವ ದೀಪಾಲಂಕಾರ ಮಾಡಲಾಗಿದೆ. ಅಫ್ಘಾನಿಸ್ತಾನ ನಡುವಿನ T20 ಸರಣಿಯಲ್ಲಿ ಕೊಹ್ಲಿ ಅತ್ಯುತ್ತಮ ಫೀಲ್ಡಿಂಗ್ ಮಾಡಿದ್ದಾರೆ. ಅದರಲ್ಲೂ 3ನೇ ಪಂದ್ಯದಲ್ಲಿ ಅಬ್ಬರದ ಫೀಲ್ಡಿಂಗ್ ಮಾಡಿ ಗಮನ ಸೆಳೆದ ಕೊಹ್ಲಿಗೆ ಪ್ಲೇಯರ್ ಆಫ್ ದಿ ಸೀರೀಸ್ ಪ್ರಶಸ್ತಿ ನೀಡಲಾಗಿದೆ.